ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಜನವರಿ 26, 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಎಲ್ಲರಿಗೂ ಹ್ಯಾಪಿ ರಿಪಬ್ಲಿಕ್ ಡೇ. ನಿನ್ನೆ ನಾನು ನಿಮ್ಗೆ ರಾಗಿ ಗಂಜಿ ಡೈಲಿ ಕುಡಿಬೇಕಂತ ಹೇಳಿದೆ. ಇವತ್ತು ರಾಗಿ ಗಂಜಿ ಹೇಗ್ ಮಾಡೋದಂತ ಹೇಳ್ಕೊಡ್ತೀನಿ. ಈಗ ನಾನು ಹೇಳ್ತಾ ಇರೋದು ಸಿಂಪಲ್ ರಾಗಿ ಗಂಜಿ. ಒಬ್ಬೊಬ್ರು ತುಂಬಾ ಒಳಗ ರಾಗಿ ಗಂಜಿ ತುಂಬಾ ತರ ಮಾಡ್ತಾರೆ, ಬೇರೆ ಬೇರೆ ರೀತಿಯಲ್ಲಿ. ಇವಾಗ ನಾವು ಸಿಂಪಲ್ ಅಗದಿ ರಾಗಿ ಹಿಟ್ಟು ಬಿಟ್ರೆ ಮತ್ತೆ ಅದಕ್ಕೆ ಬಿಟ್ರೆ ಬೇರೆ ಏನು ಹಾಕೋದು ಏನೂ ಇರೋದಿಲ್ಲ. ರಾಗಿ ಗಂಜಿ, ನೀರು ಅಷ್ಟೇ. ಉಪ್ಪು ಹಾಕ್ತಾರೆ, ಬೆಲ್ಲ ಹಾಕ್ತಾರೆ, ಏಲಕ್ಕಿ ಹಾಕ್ತಾರೆ, ಉಳ್ಳಾಗಡ್ಡಿ ಎಲ್ಲ ಒಗ್ಗರಣೆ ಕೊಡ್ತಾರೆ. ಆ ತರದ್ದೇನಿಲ್ಲ, ಸಿಂಪಲ್ ರಾಗಿ ಗಂಜಿ ನೀವು ಡೈಲಿ ಕುಡಿಯೋಕೆ ತುಂಬಾ ಬೆಸ್ಟ್. ರಾಗಿ ಹಿಟ್ಟು, ರಾಗಿ ಹಿಟ್ಟು ಒಂದು 2ರಿಂದ ಎಷ್ಟು ಬೇಕು ನೋಡ್ರಿ, 2 ಸ್ಪೂನ್ ತೊಗೊಳ್ಳಿ ಸಾಕು. 2 ಸ್ಪೂನ್ ತುಂಬಾ ಆಗುತ್ತೆ. ಸ್ವಲ್ಪ ಜಾಸ್ತಿ ಕುಡಿಬೇಕಂತಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ತಗೊಳ್ಳಿ. ಈಗ ರಾಗಿ ಹಿಟ್ಟು ಇರ್ತಲ್ಲ, ರಾಗಿ ಹಿಟ್ಟಿಗೆ ಸ್ವಲ್ಪ ನೀರ್ ಹಾಕಿ ಇದು ಗಂಟು ಆಗದೆ ಇರೋ ಹತ್ರ ಕಲಸ್ಕೊಳ್ಳಿ. ಇದು ಗಂಟು ಇರ್ತದೆ, ಎಲ್ಲ ಕ್ಲಿಯರ್ ಆಗ್ಬೇಕು. ಆ ತರ ಕಲಸ್ಕೊಳ್ಳಿ. ಫಸ್ಟ್ ಟೈಮ್ ಮಾಡುವಾಗ ಸ್ವಲ್ಪ ಗೊತ್ತಾಗಲ್ಲ. ಇದು ಮಾಡ್ತಾ 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 ಗುಡಿ ಆಗುತ್ತೆ ಎಲ್ಲನೂ ಆಗಿ. ಯಾವ್ದೇ ರೀತಿ ಗಂಟಾಗ್ಬಿಡ್ದು ಆ ರೀತಿ ಇದನ್ನ ಕಲಿಸ್ತಾ ಇರಿ. ನೀವೇನಾದ್ರೂ ಡೈರೆಕ್ಟ್ ನೀರು ಕುದಿಯುವಾಗ ಈ ರಾಗಿ ಹಿಟ್ಟು ಹಾಕಿದ್ರೆ ಪೂರ ಗಂಟಾಗ್ಬಿಡುತ್ತೆ. ಫಸ್ಟಿಗೆ ಸ್ವಲ್ಪ ನೀರು, ಒಂದು ಅರ್ಧ ಗ್ಲಾಸ್ ನೀರಲ್ಲಿ 2 ಚಮಚ ರಾಗಿ ಹಿಟ್ಟು ಹಾಕಿ ಈ ತರ ಕಲಿಸ್ಕೊಂಡ್ರೆ ಗಂಟಾಗಲ್ಲ ಅಷ್ಟೇ. ಒಂದು 1.5 ಗ್ಲಾಸ್ ಅಷ್ಟು ನೀರು ಹಾಕಿ 1.5 ಗ್ಲಾಸ್ ನೀರು ಹಾಕಿ ಮೊದಲಿಗೆ ನೀವು ಒಂದು ಅರ್ಧ ಗ್ಲಾಸ್ ನೀರಲ್ಲಿ ರಾಗಿ ಹಿಟ್ಟು ಕಲಸ್ಕೊಂಡು ನೀರನ್ನ ಕುದಿಯಕ್ಕಿಡಿ. ಇದು ಸ್ವಲ್ಪ ಕುದಿತಾ ಇರುತ್ತೆ. ನೀರು ಕುದ್ದ ಆದ್ಮೇಲೆ ಒಂದು 5 ನಿಮಿಷ ಬಿಟ್ಟು ನೀರು ಕುದಿದ ಮೇಲೆ ಇದು ಸ್ವಲ್ಪ ನೀವು ರಾಗಿ ಹಿಟ್ಟನ್ನ ಕಲ್ಸ್ಕೊಂಡಿರ್ತೀವಲ್ಲ ಅದನ್ನ ಅದಕ್ಕೆ ಹಾಕಿ ತಿರುತ್ತಾ ಇರೋದು ಅಷ್ಟೇ. ರಾಗಿ ಗಂಜಿ ಮಾಡೋದು. ರಾಗಿ ಗಂಜಿ ದೊಡ್ಡ ಸಿಂಪಲ್. ನೋಡಿ, ನೀರು ಕುದಿತಾ ಇದೆ. ಇದನ್ನ 1 ಟೈಮ್ ಈ ತರ ಕಲ್ಸ್ಕೊಳ್ಳಿ. ಈ ತರ ಕಲಿಸ್ಕೊಂಡು ಇವನಿಗೆ ಹಾಕ್ಬಿಡಿ. ಹಾಗೆ ಕಲಿಸ್ತಾ ಇರೋದು ಅಷ್ಟೇ. ಇದು ಕುದಿಯೋವರೆಗೂ ಇದನ್ನ ಈಗ ಕಲಿಸ್ತಾ ಇರಿ. ನೀವೇನಾದ್ರೂ ಡೈರೆಕ್ಟ್ ಕುದಿಯೋ ನೀರಿಗೆ ಹಿಟ್ಟು ಹಾಕ್ಬಿಟ್ರೆ ಅದು ಗಂಟಾಗ್ಬಿಡುತ್ತೆ ಅಷ್ಟೇ. ಈಗ ನಾನು ಕುಡಿಯೋದು ಈ ರಾಗಿ ಗಂಜಿಗೆ ಸಕ್ಕರೆನೂ ಹಾಕಲ್ಲ, ಬೆಲ್ಲನೂ ಹಾಕಲ್ಲ, ಉಪ್ಪು ಹಾಕಲ್ಲ, ಏನು ಹಾಕಲ್ಲ. ನಾನು ಸಪ್ಪೆ ರಾಗಿ ಗಂಜಿ ಕುಡಿತೀನಿ. ನಿಮಗೆ ಬೇಕಾದ್ರೆ ಸಕ್ಕರೆ, ಉಪ್ಪು, ಬೆಲ್ಲ ಏನಾದ್ರೂ ಹಾಕೋಬಹುದು, ನಿಮ್ ಇಷ್ಟ. ಹಿಂಗೆ ಕುಡಿಯೋದೇ ಬೆಸ್ಟ್. ನೀವು ಡೈಲಿ ಕುಡಿತೀರಂದ್ರೆ ಉಪ್ಪಾಗಲಿ ಸಕ್ಕರೆ ಆಗಲಿ ಬೇಜಾರಾಗ್ಬಿಡುತ್ತೆ. ಡೈಲಿ ಒಂದೇ ಟೇಸ್ಟ್. ಆದ್ರೆ ನೀವು ಸಪ್ಪಂದ್ ರಾಗಿ ಗಂಜಿ ಕುಡಿದ್ರೆ ಡೈಲಿ ಕುಡಿಯೋಕೆ ಇಂಟ್ರೆಸ್ಟ್ ಬರುತ್ತೆ. ರಾಗಿ ಗಂಜಿ ಮಾಡೋದು ಮುಗೀತು.
ನಡೆ ಸೈಡ್ ಸೈಡ್. ಅದು ಬೆಂಡೆಕಾಯಿ ಪಲ್ಯ, ಮೊಸರು, ಹಾಲು. ಏನಪ್ಪ ಖುಷಿ ಸುದ್ದಿ ಅಂತಂದ್ರೆ ವಿಡಿಯೋನ ಮಾಡ್ತೀವಿ, ಏನ್ ಮಾತಾಡಬೇಕು, ನಾವು ಕಲಿಬೇಕು. ನಿಮಗೆ ಯಾರಾಗಿ ಏನಾದ್ರೂ ಗೊತ್ತಿದ್ರೆ ಹೇಳ್ಕೊಡಿ. ಡೈಲಿ ಲಾಗ್ಸ್ ಮಾಡೋದು ಹೇಗೆ, ಹೊಸ ಹೊಸ ವಿಷಯದ ಬಗ್ಗೆ ಮಾತಾಡಬೇಕು. ನೋಡ ಈಗೆದ್ದೆ ಯಾಕ ಇಷ್ಟು ಲೇಟ್? ಬಾಯಿಲ್ಲ ಏನು ಏನ್ ಕೊಡ್ಲಿ ಅಂತಂದ್ ಏನ್ ಮಾಡ್ತೀಯ? ಬೆಡ್ ಹಾಕ್ತಾನೆ. ಏನ್ ಮಾಡ್ತೀಯ ಹೇಳ? ಅದು ಅದು ಡ್ರೆಸ್ಸಿಗೆ ಹಾಕ್ಯಣದಲ್ಲ, ಅದು ಕಿವಿ ಹಾಕ್ಯಣದ. ಅದ ಫೋನ್ ಬಂದ್ರೆ ಏನ್ ಮೇಡಮ್ ಮತ್ ನಾವು ನೀ ಫೋನ್ ಈ ಕಡೆ ಫೋನ್ ಐತನ? ಅಲವ ಫೋನ್ ಐತಿ ನಿನ್ ಕಡೆ? ಅಲ್ಲ ಇವತ್ತ ಫ್ಲಾಗ್ ಹಾಸ್ಟಿಂಗ್ ಮಾಡ್ಬೇಕಿಲ್ಲ? ಫ್ಲಾಗ್ ಹಾಸ್ಟಿಂಗ್ ಮಾಡ್ಬೇಕಿಲ್ಲ ಇವತ್ತ? ದಿನ ಸ್ಕೂಲ್ಗೆ ಇವತ್ತು ಸ್ಕೂಲ್ಗೆ ಹೋಗ್ಲಿಕ್ಕಂದ್ರ ಹೆಂಗ? ನಿಮ್ ಮೇಡಮ್ ಕರೆಗತ್ತಾರ ಹೋಗಂಬ ಅಲ್ಲ? ಓಯ್ ನಿಮ್ ಮೇಡಮ್ ಕರೆಗತ್ತಾರ ಅಲ್ಲೇ ಅಂಗಡಿ ಹೋಗ್ ಬರ್ತೆ. ಏನ್ ಮಾಡ್ತೆ? ಬರ್ರಿ ಹೋಗ್ ಬರ್ರಿ. ಕಾರಾಜ್ಯೋತ್ಸವ ಸಲುವಾಗಿ ಎಲ್ಲಾರು ಎಲ್ಲಾ ಸ್ಕೂಲ್ ಹುಡುಗರು ಇನ್ನೂ ಫ್ಲಾಗ್ ಹಾಸ್ಟಿಂಗ್ ಆಗಿಲ್ಲ. ನಾವು ಅಂಬೇಡ್ಕರ್ ಅವರಿಗೆ ಹಾಗೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಭಾವಚಿತ್ರಕ್ಕೆ ಪೂಜೆ ಮಾಡುವ ಕಾರ್ಯಕ್ರಮ. ದಯವಿಟ್ಟು ಎಲ್ಲ ಮಕ್ಕಳು ಶಾಂತಿರಬೇಕು. ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯ. ನೀವು ಸ್ಕೂಲ್ಗೆ ಹೋಗಲ್ಲ? ಮತ್ತೆ ರೆಡಿ ಬಂದಿಲ್ಲಲ್ಲ? ಹಿಂಗ ರೆಡಿ ಬಂದಿರ? ಸ್ಕೂಲ್ ಬಟ್ಟೆ ಬರಬೇಕಿಲ್ಲ?
ನೀ ಯಾಕೆ ಬಂದಿಲ್ಲ ಏನ ನಡ್ಬೇಕಂತ ವಿನಂತಿ ಮಾಡ್ಕೊತೇನೆ. ದಯವಿಟ್ಟು ಧ್ವಜಾರೋಹಣ ರಾಷ್ಟ್ರಗೀತೆಯನ್ನ GPC ಪ್ರೌಢಶಾಲೆ ಮಕ್ಕಳು ಹಾಡಬೇಕು. जनगण मन अधिनायक जय हे भारत भाग्य विधाता पंजाब सिंधु गुजरात मराठा द्राविड़ उत्कल गंगा विंध्य हिमाचल यमुना गंगा उज्जल जलधि तरंगा तव शुभ नामे जागे तव शुभ समागे गावे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे ಭಾರತ್ ಮಾತಾ ಕಿ. भारत माता की ಧ್ವಜಾರೋಹಣ ನೆರವೇರಿಸಿರ್ತಕ್ಕಂಥ ಮಾನ್ಯರಿಗೆ ಧನ್ಯವಾದಗಳು. ಈಗ ಲಿಂಗ್ಸಿ ಅವರು ಧ್ವಜವಂದನೆಯನ್ನ ಮಾಡ್ತಾ ಇದ್ದಾರೆ. ಪ್ರಜಾತಂತ್ರ ವ್ಯವಸ್ಥೆಯನ್ನ